ಟಾಟಾ ಕಂಪನಿಗೆ ವಿದ್ಯುತ್ ವಲಯ ಹಸ್ತಾಂತರಕ್ಕೆ ವಿರೋಧ. ವಿದ್ಯುತ್ ಕ್ಷೇತ್ರ ಖಾಸಗೀಕರಣ ವಿರೋಧಿಸಿ ಬೆಸ್ಕಾಂ ಪ್ರತಿಭಟನೆ. ವಿದ್ಯುತ್ ಕ್ಷೇತ್ರ ಖಾಸಗೀಕರಣದ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇರೋ ಬೆನ್ನಲ್ಲೇ ಮಧುಗಿರಿಯಲ್ಲೂ ಬೆಸ್ಕಾಂ ಅಧಿಕಾರಿಗಳು ಹಾಗೂ ನೌಕರರು ಪ್ರತಿಭಟನೆ ನಡೆಸಿದ್ದಾರೆ. ವಿದ್ಯುತ್ ಸೇವೆಯನ್ನ ಖಾಸಗಿ ಕಂಪನಿಗಳಿಗೆ ಒಪ್ಪಿಸುವ ನಿರ್ಧಾರ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ತರುತ್ತೆ ಅಂತ ಆರೋಪಿಸಿರೋ ನೌಕರರು ಸರ್ಕಾರ ತನ್ನ ನಿರ್ಧಾರವನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಮಧುಗಿರಿ ತಾಲೂಕಿನ ಕೋಡಿಗೇನಹಳ್ಳಿ ಬೆಸ್ಕಾಂ ಕಚೇರಿ ಮುಂಭಾಗ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವ ಸರ್ಕಾರದ ಪ್ರಸ್ತಾವನೆಗೆ ವಿರೋಧ ವ್ಯಕ್ತಪಡಿಸಿ ನೆಟ್ರಹಳ್ಳಿ, ಬ್ಯಾಲ್ಯ, ಕೋಡಿಗೇನಹಳ್ಳಿ ವಿಭಾಗ 1 ಮತ್ತು ವಿಭಾಗ 2ರ ಸಿಬ್ಬಂದಿ ತಮ್ಮ ಆಕ್ರೋಶ ಹೊರಹಾಕಿದರು. ಲಾಭದ ಉದ್ದೇಶದಿಂದ ಖಾಸಗಿ ಕಂಪನಿಗಳಿಗೆ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಒಪ್ಪಿಸಿದರೆ ಸಾಮಾನ್ಯ ಗ್ರಾಹಕರು ಹಾಗೂ ರೈತರಿಗೆ ಹೆಚ್ಚಿನ ಹೊರೆ ಬೀಳಲಿದೆ ಅಂತ ಆತಂಕ ಹೊರಹಾಕಿದರು. ಇನ್ನು ಬೆಸ್ಕಾಂ ಎಡಬ್ಲ್ಯೂ ಕೃಷ್ಣಮೂರ್ತಿ ಮಾತನಾಡಿ, ಇಲಾಖೆಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದಕ್ಕೆ ಗ್ರಾಹಕರಿಂದ ಬಾಕಿ ಇರೋ ಹಣವನ್ನು ಸಮರ್ಪಕವಾಗಿ ಸಂಗ್ರಹಿಸಿ ಸಂಸ್ಥೆ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು. ಅದನ್ನು ಬಿಟ್ಟು ಖಾಸಗಿ ಕಂಪನಿಗಳ ಕೈಗೆ ಒಪ್ಪಿಸೋದು ಸರಿಯಾದ ಕ್ರಮವಲ್ಲ ಅಂದರು. ಇವತ್ತು ಈ ಟಾಟಾ ಪವರ್ ಅವರು ಪ್ಯಾರಲ್ ಲೈಸೆನ್ಸಿಂಗ್ಗೆ ಅಪ್ಲೈ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾರಿಗಾದ್ರೂ ಅರಿವಿದೆಯಾ? ಪ್ಯಾರಲ್ ಲೈಸೆನ್ಸಿಂಗ್ ಅಂದ್ರೆ ಏನು ಅಂತ ಯಾರಾದರೂ ಹೇಳ್ತೀರಾ? ಪ್ಯಾರಲ್ ಲೈಸೆನ್ಸಿಂಗ್ ಅಂದ್ರೆ ಏನು ಅಂತ? ಖಾಸಗೀಕರಣ ಅಂತ ನಾವು ಹೇಳ್ತಾ ಇದ್ದೀವಿ, ಬಟ್ ಅವ್ರು ಕೇಳಿರೋದು ಪ್ಯಾರಲ್ ಲೈಸೆನ್ಸಿಂಗ್. ಪ್ಯಾರಲ್ ಲೈಸೆನ್ಸಿಂಗ್ ಅಂದ್ರೆ ಏನು ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ, ಹೇಳಿ. ಓಕೆ, ಪ್ಯಾರಲ್ ಲೈಸೆನ್ಸಿಂಗ್ ಅಂದರೆ ಈಗ ನಾವು ಏನು ಇಷ್ಟು ದಿನ ಕಂಬಗಳು, ನಮ್ಮ ಟಿಸಿಗಳು ಏನಿದೆ ಇನ್ಫ್ರಾಸ್ಟ್ರಕ್ಚರು, ಆ ಇನ್ಫ್ರಾಸ್ಟ್ರಕ್ಚರ್ನ ಬಳಕೆ ಮಾಡಿಕೊಂಡು ಬೇರೆ ಪ್ರೈವೇಟ್ ಕಂಪನಿನವರು ವಿದ್ಯುತ್ ಸರಬರಾಜು ಮಾಡೋದು, ಬೆಸ್ಕಾಂ ಜೊತೆಗೆ ವಿದ್ಯುತ್ ಸರಬರಾಜು ಮಾಡೋದು, ಅದನ್ನೇ ಪ್ಯಾರಲ್ ಲೈಸೆನ್ಸಿಂಗ್ ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ಮುಂದೆ ಅವರು ಫಸ್ಟ್ ಪ್ಯಾರಲ್ ಲೈಸೆನ್ಸಿಂಗ್ ಅಪ್ಲೈ ಮಾಡಿ ನೆಕ್ಸ್ಟ್ ಅವರು ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ನ ಅವರ ಇದಕ್ಕೆ ಸ್ವಾಧೀನಕ್ಕೆ ಪಡೆಯೋ ಅವಕಾಶಗಳು ಜಾಸ್ತಿ ಇರ್ತದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವು ಖಾಸಗೀಕರಣ ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಫಸ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಕರೆಕ್ಟಾಗಿ ಮಾಡಬೇಕು. ಏನು ಕೆಲಸ ಮಾಡಬೇಕು? ಖಾಸಗೀಕರಣ ಆಗೋದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ಆರ್ಥಿಕ ಹೊರೆ, ರೆವಿನ್ಯೂ ಕಲೆಕ್ಷನ್. ನಮ್ಮಲ್ಲಿ ಸರಿಯಾಗಿ ರೆವಿನ್ಯೂ ಕಲೆಕ್ಷನ್ಸ್ ಆಗ್ತಾ ಇಲ್ಲ. ನಾವು ಏನು ಸಪ್ಲೈ ಮಾಡ್ತಾ ಇದ್ದೀವಿ ಎನರ್ಜಿ, ಅದಕ್ಕೆ ನಾವು ವಾಪಸ್ಸು ಏನು ಅದನ್ನು ನಾವು ಅದು ಸಪ್ಲೈ ಮಾಡಿದ್ದಕ್ಕೆ ನಾವು ದುಡ್ಡು ವಾಪಸ್ಸು ನಮ್ಗೆ ಬರ್ತಾ ಇಲ್ಲ. ಇದರಿಂದ ನಮಗೆ ಆರ್ಥಿಕ ಹೊರೆ ಆಗ್ತಾ ಇದೆ, ಮತ್ತು ನೌಕರರಿಗೆ ಸಂಬಳ ಕೊಡೋಕ್ಕೆ ಆಗ್ತಾ ಇಲ್ಲ. ಅದು ಒಂದು. ಎರಡನೇದು, ನಾವು ಪೋರ್ ಮೇಂಟೆನೆನ್ಸ್. ನಮ್ಮ ಇಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್ನ ನಾವು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಇಂಟ್ರಪ್ಷನ್ಸ್ ಜಾಸ್ತಿ ಇದೆ, ಕರೆಂಟು ಜಾಸ್ತಿ ಹೋಗ್ತಾ ಇದೆ, ಗ್ರಾಹಕರಿಗೆ ತೊಂದರೆ ಆಗ್ತದೆ. ಈ ಎಲ್ಲ ಕಾರಣಗಳಿಂದ ಈಗ ಖಾಸಗೀಕರಣ ಒಂದು ಕಾನ್ಸೆಪ್ಟ್ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಎಲ್ಲರೂ ಸೇರಿ ನಾವು ಒಂದು ಸ್ವಂತ ಸ್ವಇಚ್ಛೆಯಿಂದ ರೆವಿನ್ಯೂ ಕಲೆಕ್ಷನ್ಸ್ ಆಗಲಿ ಅಥವಾ ಮೇಂಟೆನೆನ್ಸ್ ಆಗಲಿ ಎಲ್ಲ ಅನ್ಕೊಂಡು ಕೆಲಸ ಮಾಡಬೇಕು. ಈ ಒಂದು ಖಾಸಗೀಕರಣ ನಾವು ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಒಂದು 2 ಮಾತುಗಳನ್ನ. ಇನ್ನು ಬೆಸ್ಕಾಂ ಜೆಇ ಕೃಷ್ಣಪ್ಪ ಮಾತನಾಡಿ, ವಿದ್ಯುತ್ ಕ್ಷೇತ್ರ ಖಾಸಗೀಕರಣದಿಂದ ಕೆಪಿಟಿಸಿಎಲ್ ಯೂನಿಯನ್, ನೌಕರರು, ರೈತರು ಹಾಗೂ ಗ್ರಾಹಕರಿಗೆ ಅನ್ಯಾಯವಾಗಲಿದೆ. ಉಚಿತ ಮತ್ತು ರಿಯಾಯಿತಿ ದರದ ವಿದ್ಯುತ್ ಯೋಜನೆಗಳಿಗೆ ಧಕ್ಕೆ ಆಗುವ ಸಾಧ್ಯತೆ ಇದ್ದು ನೌಕರರ ಉದ್ಯೋಗ ಭದ್ರತೆಯೂ ಪ್ರಶ್ನಾರ್ಹವಾಗಿದೆ ಅಂತ ಆರೋಪಿಸಿದರು. ಕೂಡಲೇ ಸರ್ಕಾರ ಈ ನಿರ್ಧಾರವನ್ನ ಕೈಬಿಡಬೇಕು, ಇಲ್ಲವಾದಲ್ಲಿ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ಈ ವೇಳೆ ಬೆಸ್ಕಾಂ ಎಇ ರವಿಶಂಕರ್, ಜೆಇ ಚಂದಕೇಶವ, ಶಾಂತಪ್ಪ, ರಾಘವೇಂದ್ರ ಸೇರಿದಂತೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಯೂನಿಯನ್ ಪದಾಧಿಕಾರಿಗಳು ಹಾಜರಿದ್ದರು.
ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.